ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನೀನ್ ಇಲ್ಲ ಅಂದ್ರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದ್ರೆ ನೀನ್ ಇಲ್ಲಿಂದ ಹೋಗ್ಬೇಕು. ಬೇಬಿ ಏನ್ ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ಆವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರ್ಬೇಕು ಕಣಮ್ಮಿ. ಇಲ್ದೆ ಹೋದ್ರೆ ಮೂಗ್ದಾರ ಇಲ್ದೇ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನ್ ಮನೆ ಒಳಗಡೆ ಇದ್ರು ಅವನ್ ಮನ್ಸು ಮನೆ ಒಳಗಡೆ ಇರ್ಬೇಕಲ್ಲ. ಅವನ್ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. ಕಾಲ್ ಬೇಬಿ. ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಗಿದ್ವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ಆನಂದಣ್ಣ, ನಮ್ಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ಹಂಗಲ್ಲ ಮಾವಯ್ಯ, ಭಕ್ತಿ ಇರೋ ಜನ ಎಲ್ಲಿರ್ತಾರೋ ಅಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿರ್ತದೆ. ನೀನು ಒಳ್ಳೆ ಬೆಂಗಳೂರಿನವ್ರಿಗೆ ಅಷ್ಟೊಂದು ಭಕ್ತಿ ಐತೆ ಅಂತೀಯಾ? ಮತ್ತೆ ಇಲ್ಲೆಲ್ಲ ಪೂಜೆ ಎಷ್ಟು ಜೋರಾಗಿ ನಡೀತದೆ ಅಂತೀನಿ. ಅಯ್ಯೋ ಏನ್ ನಡೆದ್ರಿ ಏನ್ ಸುಬ್ಬಿ, ನಮ್ಮ ಊರ್ನಾಗ ನಡೀತದಲ್ಲ ಜಾತ್ರೆ ಉತ್ಸವ, ಹಂಗೆ ನಡೆದ್ರೇನೆ ದೇವಸ್ಥಾನಕ್ಕೆ ಒಂದ್ ಕಳೆ. ಅತ್ತೆ ಬೆಂಗಳೂರಿನಲ್ಲೂ ಜಾತ್ರೆ ಉತ್ಸವ ಎಲ್ಲ ನಡೀತದೆ. ಅಯ್ಯೋ ಈ ಟ್ರಾಫಿಕ್ನಾಗೆ ನಡೆದಾಡಕ್ಕೆ ಆಗಲ್ಲ, ಜಾತ್ರೆ ಉತ್ಸವ ಎಲ್ಲ ನಡೀತದ? ಕಣತೆ, ಈ ಬೆಂಗಳೂರು ಕರ್ಗ ಬೋ ದೊಡ್ಡ ಜಾತ್ರೆ ಏನ್ ಚಂದಾಗಿರ್ತದ ಗೊತ್ತಾ? ಪಕ್ಕದ ಮನೆ ಭಾರತಿ ಆಂಟಿ ನನ್ನ ಕರ್ಕೊಂಡು ಹೋಗಿದ್ರು, ನೋಡಿದ್ದೆ. ಆಮೇಲೆ ಈ ರಾಗಿಗುಡ್ಡ ದೇವಸ್ಥಾನ ಜಾತ್ರೆ, ಬಸವನಗುಡಿ ಕಡ್ಲೆಕಾಯಿ ಪರ್ಸೆ ಏನ್ ಚಂದಾಗಿರ್ತದ ಗೊತ್ತಾ ಅತ್ತೆ? ನೋಡಕ್ಕೆ ಯಾರು ಕಣ್ಸಲ್ದು. ಹೌದು ಕಡೆ, ನಾನು ಯಾವಾಗಲೂ ಈ ಕಡೆ ಬಂದಾಗ ನೋಡಿದ್ದೆ. ಎಲ್ಲಿ ನೋಡಿದ್ರು ಕಳ್ಳಕಾಯಿ ಗುಡ್ಡೆ ಕಳ್ಳಕಾಯಿ ಗುಡ್ಡೆ ಕಳ್ಳಕಾಯಿ ಗುಡ್ಡೆ. ಗುಡ್ಡೆ ಏನು ಬೆಟ್ಟ ಥರನೇ ಇಟ್ಟಿರ್ತಿದ್ರು. ಓ ಒಬ್ಬರೇ ಬಂದು ನೋಡ್ಕೊಂಡು ಬಂದಿದ್ದೀರಾ? ನನ್ ಕರೆದಿದ್ರೆ ನಾನು ಬರಕ್ಕಿಲ್ಲ ಅಂತ ಇದ್ನಾ? ಯಾವುದು ಆಫೀಸ್ ವ್ಯವಹಾರದ ಕೆಲ್ಸಕ್ಕೆ ಬಂದಾಗ ನೋಡಿದ್ದೆ ಕಣೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೂ ಆ ದೇವಸ್ಥಾನಗಳನ್ನೆಲ್ಲ ತೋರಿಸಿ. ಹೌದೌದು, ಇವಳು ಬೆಂಗಳೂರಿಗೆ ಮಹಾರಾಣಿ. ತೋರಿಸಿ ಅಂದ ತಕ್ಷಣ ರಸ್ತೆನೆಲ್ಲ ಜಾತ್ರೆ ಪರಿಷೆ ನಡೆಸ್ಬಿಡ್ತಾರೆ. ಯಾವಾಗೇನೇನ ಓ ಅದೇ ಮತ್ತೆ ಈಗ ನಾನು ಹೇಳಿದ್ ಕೇಳಿಸ್ತಾ? ನಾನೇನು ಜಾತ್ರೆ ಉತ್ಸವ ತೋರಿಸಿ ಅಂತ ಹೇಳ್ತಾ ಇದ್ದೀನ, ದೇವಸ್ಥಾನಗಳು ತೋರಿಸಿ ಅಂತ ಇವನಿ. ಮಿಸ್ ಶನಯ, ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ 3 ದಿನ ಮುಗಿಯುತ್ತಷ್ಟೇ ಹೊರತು ಕೆಲಸ ಮುಗಿಯಲ್ಲ. ಕೆಲಸ ಮುಗಿಲಿಲ್ಲ ಅಂದರೆ ನಾನು ಬಂದೆ ಕೂತೆ ಅಂತ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕೊಳ್ಳೋದಕ್ಕೆ ಶರ್ಮಾ ಸರ್ ನಿಮ್ಮನ್ನು ಇಲ್ಲಿ ಇಟ್ಕೊಳ್ಳೋದು ಇಲ್ಲ. ಡೂ ಯುವರ್ ವರ್ಕ್. ರಾಜು ಕಾಫಿ. ಸರಿ ಮೇಡಮ್. ಬಾಯ್ ಜನ್ನಿ. ಅರೆ ಶನಯ್ಯ, ನೀವಿನ್ನು ಕೆಲಸ ಮಾಡ್ತಾ ಇದ್ದೀರಾ? ಗ್ರೇಟ್. ಗುರು ಇದ್ದಿದ್ರೆ ನಿಮ್ಗೆ ಕೆಲಸ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಐ ಮೀನ್ ಹಿ ವುಡ್ ಹ್ಯಾವ್ ಹೆಲ್ಪ್ಡ್ ಯು. ಹೋಗಿಮ್ಮ. ಯಾಕಪ್ಪ ನೀವು ಬರಕ್ಕಿಲ್ವಾ? ಇಲ್ಲಮ್ಮ, ನೀವು ಹೋಗಿ ಬನ್ನಿ. ಯಾಕಪ್ಪ, ದೇವ್ರ ಮೇಲಿನ ಭಕ್ತಿ ಭಯ ಎಲ್ಲ ಹೊಂಟೋಯ್ತಾ? ಅಮ್ಮ ಹಾಗಲ್ಲ, ಒಂದು ಆಫೀಸಿಂದ ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ, ಅದಕ್ಕೆ. ಸರಿಯಪ್ಪ, ಅದೇನೋ ನೋಡ್ಕೊ. ಹಾ ನಡಿಯಮ್ಮ, ನಾವು ಹೋಗೋಣ. ಬಪ್ಪ, ಏನ್ ತಂಪಾ ಗಾಳಿ ಬಿಸ್ತೈತೆ. ಆ ಸುತ್ತಮುತ್ತ ಏನ್ ಪ್ರಶಾಂತವಾಗೈತೆ. ನಾನು ಬೆಂಗಳೂರು ಅಂದ್ರೆ ಬರೀ ಟ್ರಾಫಿಕ್ಕು ಅಂತ ಅನ್ಕೊಂಬಿಟ್ಟೆ. ಇಂಥ ಸುಂದರವಾದ ಜಾಗನೂ ಐತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು.
ಅದಕ್ಕೆ ಅತ್ತೆ ನನ್ನ ಮಾವಯ್ಯಂಗು ಬನ್ನಿ ಅಂತ ಹೇಳಿದ್ದು. ಅವ್ರು ನೋಡಿದ್ರೆ ರಾಮು ಅಂಕಲ್ ಜೊತೆ ಮಾತಾಡ್ಕೊಂಡು ಕುಂತ್ಕೊಬಿಟ್ರು. ಅಯ್ಯ ನಿಮ್ಮ ಮಾವ ಏನು ಬುದ್ಧಿ ಗೊತ್ತಿಲ್ವಾ? ಮಾತಿಗೆ ಯಾರು ಸಿಕ್ಬಿಟ್ರೆ ಮುಗ್ದೇ ಹೋಯ್ತು, ಈ ಪ್ರಪಂಚನೇ ಮರ್ತು ಬಿಡ್ತಾರೆ. ತಮಗೆ ತಿಳಿದಿರುವ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕಲ್ಲ. ಯಾರು ಸಿಗ್ಲಿಲ್ಲ ಅಂದ್ರೆ ನಾವಿದ್ದೇವಲ್ಲ. ಶುರು ಮಾಡ್ತಾರೆ ನೋಡು ಉಪದೇಶನ. ನೀನು ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಅದು ಚಂದಾಕಿಲ್ಲ, ಇದು ಚಂದಾಕಿಲ್ಲ ಹೇಳ್ತಾನೇ ಇರ್ತಾರೆ. ದಿನಕ್ಕೆ ಒಂದು 50 ತಪ್ಪು ಕಂಡು ಹಿಡಿತಾರೆ ಕಣವ. ಎಲ್ಲ ಗಂಡಸರು ಅಷ್ಟೇ, ತಾವೇ ಯೋಚನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾವೇ ಬುದ್ಧಿವಂತರು, ನಮ್ಗೆ ಎಲ್ಲ ಗೊತ್ತು ಅಂತ. ಹೆಂಗಸರು ಮತ್ತೆ ದೊಡ್ಡರು ಅಂತ. ಮದ್ವೆದ ಹೊಸ್ತರಲ್ಲಿ ನಾವೇ ಬುದ್ಧಿವಂತರು, ನಮ್ ಕಂಡ್ರೆ ಮುದ್ದು. ಹೋಗ್ತಾ ಹೋಗ್ತಾ ನಾವೇ ಬುದ್ಧುಗಳು. ನೀ ಹೇಳೋದು ನಿಜ ಅನ್ನು. ರೇವತಿ, ನಾವಿಲ್ಲಿ ಗಂಡಸರ ವಿಷಯ ಮಾತಾಡಕ್ ಬಂದಿದೀವ ಇಲ್ಲ ದೇವ್ರನ್ನ ನೋಡಕ್ ಬಂದಿದೀವ? ಅತ್ತೆ, ನೀವು ಗಂಡಸರು ಅಂತ ಏನು ಮಾತಾಡ್ಬೇಡಿ, ಇಲ್ಲ ಅಂದ್ರೆ ನಮ್ಮ ರೇವತಿ ಭಾಷಣ ಶುರು ಮಾಡ್ಕೊಂಡ್ಬಿಡ್ತಾಳೆ. ಹೌದಮ್ಮ, ನಾನು ಏನ್ ಮಾತಾಡಿದ್ರು ಅದು ಭಾಷಣನೇ. ಆದ್ರೆ ನಾನು ಇರೋ ಸತ್ಯನ ಮಾತ್ರ ಹೇಳ್ತಾ ಇರೋದು. ನೋಡು, ಎಕ್ಸ್ಪೀರಿಯನ್ಸ್ ಆಗೋ ತನಕ ಸತ್ಯ ಯಾರಿಗೂ ಗೊತ್ತಾಗೋದಿಲ್ಲ. ಸುಬ್ಲಕ್ಷ್ಮಕ, ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದಿರ. ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ. ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ, ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು. ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು.
2 ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡ್ಬೇಕಿತ್ತು? ಹಾ ಇದ್ದಾರೆ, 1 ನಿಮಿಷ. ಅದಕ್ಕೆ ಏನಾದ್ರು? ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಪಾತ್ರೆ ತೊಳೆಕ್ ಆಯ್ತದೋ ಇಲ್ವೋ? ಆಯ್ತದ ತೊಳಿ. ಹಾ ಗೌಡ್ರೆ ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಪಾತ್ರೆ ತೊಳೆದಿದ್ದಾಯ್ತು. ಒಂದು ಗೌಡ್ರೆ, ನನ್ನ ಹೆಂಡತಿ ದಿನ ಮನೇಲಿ ಪಾತ್ರ ತೊಳಿಸ್ತಾಳೆ, ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡನ ಕೈ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೋಡ್ ಬರ್ತದೆ.